ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ವೆಲ್ಕಮ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಬೋಂಡ ಮಾಡೋದು. ಇದು ತುಂಬಾ ರುಚಿಯಾಗಿರುತ್ತೆ. ಏನಪ್ಪ ನುಗ್ಗೆ ಸೊಪ್ಪಲ್ಲೆಲ್ಲ ಬೋಂಡ ಮಾಡ್ತಾರಾ ಅಂತ ಅಂದ್ಕೊಬೇಡಿ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಮೊದಲಿಗೆ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಬೇಕು. ನುಗ್ಗೆ ಸೊಪ್ಪು ಮರದ ಮೇಲಿರುತ್ತೆ, ವಾಶ್ ಮಾಡ್ತಿದ್ರೆ ಏನು ಪರವಾಗಿಲ್ಲ ಅಂತ ತಿಳ್ಕೊಂಬಿಡಿ. ತುಂಬಾ ಡಸ್ಟ್ ಇರುತ್ತೆ. ನೀಟಾಗಿ ನೋಡ್ಕೊಂಡು ವಾಶ್ ಮಾಡಿಕೊಂಡು ಸ್ವಲ್ಪ ತೀರಾ ಸಣ್ಣ ಬೇಡ, ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಬೇಕು. ಅದಾದಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಬೋಂಡಕ್ಕೆ ಸಣ್ಣದಾಗಿ ಹಚ್ಚಿದ್ರೇ ಚೆನ್ನಾಗಿರೋದು. ನೀಟಾಗಿ ಈರುಳ್ಳಿನೆಲ್ಲ ಹಚ್ಕೊಳ್ಬೇಕು. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಾದ್ಮೇಲೆ ಎರಡನ್ನೂ ನೀಟಾಗಿ ಎಲ್ಲನೂ ಮಿಕ್ಸ್ ಆಗಬೇಕು. ಅಂದರೆ ಕೊತ್ತಂಬರಿ ಸೊಪ್ಪು, ನುಗ್ಗೆ ಸೊಪ್ಪು, ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ 1 ಕಪ್ ಕಡಲೆ ಹಿಟ್ಟು ತಗೊತಾ ಇದ್ದೀನಿ ನಾನು ಇದಕ್ಕೆ. ಇದು ಆದಮೇಲೆ ಇದನ್ನೆಲ್ಲ ಹಾಕಿ ಏನು ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಟಿರ್ತೀವಿ ಅದನ್ನು ಕೂಡ ಸೇರಿಸ್ಕೊಳ್ಳಿ. 1-2 ಕರಿಬೇವಿನ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೊಳ್ಬೋದು. ಮೆಣಸಿನ್ಕಾಯಿ ಚಿಕ್ಕ ಮಕ್ಳು ಇರೋರ ಮನೆಯಲ್ಲಿ ನೋಡ್ಕೊಂಡು ತಿನ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಖಾರ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಲಿ ನೀರು ಹಾಕ್ದಲೇ ಕಲಿಸ್ಕೊಬೇಕು, ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹಿಡಿಯೋ ಥರ. ಅದಾದಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೀವು ನೀಟಾಗಿ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಳ್ಳಿ. ಆದಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಬೋಂಡ ಹಾಕಬೇಕು. ಇದು ಸ್ವಲ್ಪ ಕಾಯ್ದಾಗ ಹಾಕಿದ್ರೆ ಹಿಟ್ಟು ಕಚ್ಕೊಂಡು ಬಿಡುತ್ತೆ ಹೋಗಿ ಬಾಣಲಿ ಹೋಗಿ. ನೋಡಿ ಎಣ್ಣೆನ ಹಾಕಿದ್ದೀನಿ ನಾನಿಲ್ಲಿ. ಎಣ್ಣೆ ಕಾದಾದ್ಮೇಲೆ ಕೈಯಲ್ಲೇ ನಿಧಾನಕ್ಕೆ ನೀಟಾಗಿ ಈ ಥರ ಉಂಡೆ ಥರ ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತಗೊಂಡಿರೋ ಹಿಟ್ಟಿಗೆ 2 ಸಲ ಆಗುತ್ತೆ ಬೋಂಡ. 2 ಸತಿ ಹಾಕ್ಕೊಬೋದು ಎಣ್ಣೆಗೆ. ನೋಡಿ ನೀಟಾಗಿ ಐ ಫ್ಲೇಮಿಂಗೆಲ್ಲ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸಿದ್ರೆ ಇದು ಆಗೋಯ್ತು. ನೋಡಿ ನಾನು ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಮಿಕ್ಕಿರೋ ಹಿಟ್ಟಲ್ಲಿ ಇನ್ನೊಂದು ಸತಿ ಹಾಕ್ತಿದ್ದೀನಿ ಬೋಂಡನ. ತುಂಬಾ ರುಚಿಯಾಗಿ ಬರುತ್ತೆ. ಇನ್ನೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬಂದಿತ್ತು. ಸಾಫ್ಟಾಗೂ ಇರುತ್ತೆ. ಸೋಡಾನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಸಾಫ್ಟ್ ಜಾಸ್ತಿ ಬರಲಿ ಅಂತ. ಸ್ವಲ್ಪನೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಕರೆದ್ಬಿಟ್ಟು ನಾನು ಎತ್ತುತ್ತಾ. ಬೋಂಡದ ಜೊತೆಲಿ ಹಸಿಯಾದ ಈರುಳ್ಳಿನ ನೆಂಚ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿಬಿಟ್ಟು ನೋಡಿ. ಕೀಪ್ ವಾಚಿಂಗ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.